ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ನಿಫ್ಟಿನಲ್ಲಿ ಎಕ್ಸ್ಪೈರಿ ಯಾವ ರೀತಿಯಾಗಿರುತ್ತೋ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತಿನ ಬಿಗ್ಗೆಸ್ಟ್ ಗೈನರ್ ಅಂದರೆ ಅದು ಫಾರ್ಮಾ ಸೆಕ್ಟ್ರು. ಕಾರಣ ಸಿಪ್ಲಾದಲ್ಲಿ 4.73% ಬಂದಿದೆ. ಅವರ ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಆಗ್ತಾ ಇದೆ US ಅಲ್ಲಿ. ಅದು ಒಂದು ದೊಡ್ಡ ಸೌಂಡ್ ಮಾಡುವಂಥ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಸೊ 4.73% ಅಪ್ ಮೂವ್ಮೆಂಟ್ ಬಂದಿತ್ತು. ಅದು ಇವತ್ತಿನ ಟಾಪ್ ಗೈನರ್ ಆಗಿತ್ತು. ಸನ್ ಫಾರ್ಮಾ, ಡಾಕ್ಟರ್ ರೆಡ್ಡಿ ಎಲ್ಲದೂ ಕೂಡ ಪಾಸಿಟಿವಿಟಿ ಬಂದಿದೆ. IT ಸ್ಟಾಕ್ಸ್ಗಳಲ್ಲಿ ನೋಡಿ ವಿಚಿತ್ರವಾಗಿ ನಡೀತಾ ಇದೆ. ಲಾಸ್ಟ್ ಗುರುವಾರ ಹೇಳಿದ್ದೆ ಆಕ್ಸೆಂಚರ್ ರಿಸಲ್ಟ್ಸ್ ಇತ್ತು. 17%, 27% ಹೇಳಿದ್ದೆ. ಅದು ವೀಕ್ ಇಂದದು ಆ ಪರ್ಟಿಕ್ಯುಲರ್ ಡೇ 17% ಬಿದ್ದಿದೆ. ಐ ಥಿಂಕ್ ಆ ವೀಕಲ್ಲಿ 24% ಏನೋ ಬಿದ್ದಿದೆ. ಸೊ ಶುಕ್ರವಾರ ಬಿಡೋದ ನಾನು ಶನಿವಾರ ಮಾಡಿದ್ದೆ ಅನ್ಸುತ್ತಲ್ಲ, 27 17% ಫಾಲ್ ಆಗಿದ್ದದು ಆಕ್ಸೆಂಚರಲ್ಲಿ. ಮಾರ್ಕೆಟು ಸ್ವಲ್ಪ ಓವರ್ ರಿಯಾಕ್ಟ್ ಮಾಡ್ತು ಅಂತಲೂ ಕೂಡ ಹೇಳ್ತಾ ಇದ್ದಾರೆ, ವಿಶ್ಲೇಷಣೆ ಬರ್ತಾ ಇದೆ. ಏನು ಹೇಳಿದರು, 4 to 5% ಇದ್ದಿದ್ದ ಗೈಡ್ಲೈನ್ನ 3 to 4% ಅಂತ ಮಾಡಿದರು. ಅದೇ ರೀತಿಯಾಗಿ ಈ ಸೌದಿ ಕಡೆದೆಲ್ಲ ಒಂದಿಷ್ಟು ಮಿಡ್ಲ್ ಈಸ್ಟಲ್ಲಿ ಇದು ನಡೀತಲ್ಲ, ಇರಾನ್ದು ಕಾನ್ಫ್ಲಿಕ್ಟ್, ಇದರಿಂದ $400 million ರೆವೆನ್ಯೂ ಇಂಪ್ಯಾಕ್ಟ್ ಆಗಿತ್ತು ಅಂತ ಹೇಳಿದ್ರು. ಸೊ IT ಸ್ಟಾಕ್ಸ್ಗಳೆಲ್ಲ ಕೆಳಗಡೆ ಬಿದ್ದಿತ್ತು. ಈಗ ಏನು ಬರ್ತಾ ಇದೆ ಅಂದರೆ ನೋಡಿ, ಆಂಥ್ರೋಪಿಕ್ ಅಂದರೆ ಕ್ಲಾಡ್ ಅಂತ ಏನಿದೆ, ಅವರ IPO ಬರ್ತಾ ಇದೆ. ಐ ಥಿಂಕ್ ಆಲ್ರೆಡಿ ಲಿಸ್ಟ್ ಆಯಿತಾ, ನಾನು ಫಾಲೋ ಮಾಡಿಲ್ಲ. ಅದೇ ರೀತಿಯಾಗಿ ಓಪನ್ ಎದು ನೆಕ್ಸ್ಟ್ IPO ಬರ್ತಾ ಇದೆ. ಸೊ ಮೊದಲೇನು ಹೇಳ್ತಾ ಇದ್ರು, ಜಾಬೇ ಹೋಗ್ತಾ ಇದೆ ನಿಮ್ಮದು, ಇನ್ನೊಂದು 4 ವರ್ಷದಲ್ಲಿ ಜಾಬೇ ಹೋಗುತ್ತೆ, ಈ ಥರ ಹೇಳ್ತಾ ಇದ್ದಂಥ CEO ಕಂಪನಿಯ CEO ಈಗೇನು ಹೇಳ್ತಾ ಇದ್ದಾರೆ ಅಂದರೆ, ಎಫಿಷಿಯೆಂಟಾಗಿ ವರ್ಕ್ ಆಗಬೇಕು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟಿಗೆ ಜನ ಬೇಕಾಗುತ್ತೆ, ಈ ರೋಲಿಗೆ ಜನ ಬೇಕಾಗುತ್ತೆ, ಅಂದರೆ ಹ್ಯೂಮನ್ಸು ಬೇಕು ಇದನ್ನು ಮುಂದುವರಿಯೋಕ್ಕೆ ಅಂತ ಆ ಥರ ಒಂದು ಟೋನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲ ನೆರೆಟಿವ್ಗಳು ಕೂಡ ಪ್ಲೇ ಆಗ್ತಾ ಇದೆ ಅಂತ ಬರ್ತಾ ಇದೆ ಸುದ್ದಿ. ನೋಡೋಣ ಎಲ್ಲಿ ಈ ವರ್ಷ ಒಂದು ಕ್ಲಾರಿಟಿ ಕೊಡಬೇಕು. ಇದು ಬಬಲ್ಲ ಅಥವಾ ಉಳಿದ್ರೆ ಎಷ್ಟು ಉಳಿಯುತ್ತೆ, ಎಲ್ಲ ಇಂದ ಕೆಲಸ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಇಂದ ಎಲ್ಲಿ ಕೆಲಸ ಸೃಷ್ಟಿಯಾಗುತ್ತೆ, ಯಾವ ರೋಲ್ ಸೃಷ್ಟಿಯಾಗುತ್ತೆ ಅನ್ನೋದು ಇನ್ನೂ ಕೂಡ ಕ್ಲಾರಿಟಿ ಬಂದಿಲ್ಲ. ಸೊ ಆ ಕ್ಲಾರಿಟಿ ಬರೋ ತನಕ ಮಾರ್ಕೆಟು IT ಸೆಕ್ಟ್ರು ಇದೇ ಥರ ಆಗ್ತಾ ಇರುತ್ತೆ. ವ್ಯಾಲ್ಯೂ ಬೈಯಿಂಗ್ ಮತ್ತೊಂದು ಅಂತಂದಿರ್ಬೋದು. ಇವತ್ತು ನಿಫ್ಟಿ ITನ ಮಾತಾಡೋಣಂತೆ. ಕೆಲವರು ಸ್ಟಾಕ್ ಸ್ಪೆಸಿಫಿಕ್ ಆಗಿ ಮಾತಾಡಿ ಅಂತ ಕೇಳಿದ್ದೀರಾ ಸರ್, ಅದಕ್ಕೆ ತುಂಬ ಗ್ರೇ ಏರಿಯಾದಲ್ಲಿದೆ. ಆ್ಯಕ್ಚುಲಿ ಇಂಡೆಕ್ಸೇ ಮಾತಾಡೋ ಆಗಿಲ್ಲ, ಬಟ್ ನಮ್ದಿರೋದೇ ಕಮ್ಯುನಿಟಿ ಸಣ್ಣದಲ್ವಾ. ಸೊ ನಾನು ಮಾರ್ಕೆಟ್ನ ಮ್ಯಾನುಪ್ಯುಲೇಷನ್ ಮಾಡೋಷ್ಟು ಅಂದರೆ ಯಾರಿಗೋ ಒಂದು ಹೇಳಿ ಒಂದು ಕಾಲ್ಸ್ ಕೊಟ್ಟು ಪಂಪು ಡಂಪು ಮಾಡಬಾರ್ದು ಅನ್ನೋದೆಲ್ಲ ಒಂದು ಗೈಡ್ಲೈನು. ಸೊ ಹಾಗಾಗಿ ಅಷ್ಟೊಂದು ನಮ್ಮ ಕಮ್ಯುನಿಟಿನೇ ನಮ್ಗೆ ದೊಡ್ಡದಿಲ್ಲ ಅನ್ನೋ ಕಾರಣದಿಂದ ಹೇಳಿದ್ದೀನಿ. ಬಟ್ ಸ್ಟಾಕಲ್ಲಿ ತೊಗೊಳಕ್ಕೆ ಸ್ವಲ್ಪ ಹುಷಾರಾಗಿರ್ತಾ ಹೋಗಬೇಕು. ನೋಡೋಣಂತೆ ಮುಂದೆ ಯಾವ ರೀತಿ ಆಗುತ್ತೆ ಅಂತ. ಸೊ ಇನ್ಫೋಸಿಸು 1.3%, ಟೆಕ್ ಮಹೇಂದ್ರ 1.82% ಅಪ್ಮೌಂಟ್ ಬಂದಿತ್ತು. ಇವತ್ತಿನ ಟಾಪ್ ಲೂಸರ್ ಅಂದರೆ ಅದು ಏಷ್ಯನ್ ಪೇಂಟ್ಸು 2.16%. ಕ್ರೂಡ್ ಎಲ್ಲ ಈಸ್ ಆಗ್ತಾ ಇದೆ, ಆದರೂ ಕೂಡ ಏಷ್ಯನ್ ಪೇಂಟ್ಸಲ್ಲಿ 2.16% ಕರೆಕ್ಷನ್ ಬಂದಿದೆ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಬ್ಯಾಂಕಿಂಗ್ಸ್ ಎಲ್ಲ ಸ್ವಲ್ಪ ಪಾಸಿಟಿವ್ ಆಗಿತ್ತು, ಸೊ ಮಾರ್ಕೆಟಿಗೆ ಹೆಲ್ಪ್ ಮಾಡ್ತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ, ವರುಣ್ ಬೆವರೇಜಸಲ್ಲಿ 3% ಕರೆಕ್ಷನ್ ಬಂದಿದೆ. ಫಾಲೋ ಅಪ್ ಮಾಡಬೇಕು ಏನಾಗಿದೆ ಅಂತ. ಟಾಟಾ ಕ್ಯಾಪಿಟಲಲ್ಲಿ 2.99%, ಟಾಟಾ ಸನ್ಸ್ ಅವ್ರದ್ದು ಅದೆಲ್ಲ ನಡೀತಾ ಇದೆ. ನೋಡೋಣ ಅದೆಲ್ಲ ಏನಾಗುತ್ತೆ ಅಂತ. REC PFC ನೋಡಿ IPO ಇದು ಮರ್ಜರ್ ಹತ್ತತ್ರ ಬರ್ತಾ ಇದೆ. ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಬೇಕು, ನನ್ನ ಕಡೆಯಿಂದ ಪೆಂಡಿಂಗ್ ಇದೆ ಅದನ್ನ. ಸೊ ಎರಡು ಮರ್ಜ್ ಆಯಿತು ಅಂತಂದರೆ ಇದು ಇನ್ಫ್ರಾಸ್ಟ್ರಕ್ಚರಿಗೆ ಫೈನಾನ್ಸ್ ಮಾಡುವಂಥ ಮಹಾರತ್ನ ಕಂಪ್ನಿಗಳಲ್ಲಿ ದೊಡ್ಡ ಕಂಪ್ನಿ ಆಗ್ತಾ ಹೋಗುತ್ತೆ, ಎರಡು ಮರ್ಜ್ ಆದಮೇಲೆ. ಸೊ PFC REC ಎರಡು ಕೂಡ ಪಾಸಿಟಿವಿಟಿ ಕೊಡ್ತಾ ಇದೆ. ಸೊ 4% ಅಪ್ಮೌಂಟ್ ಬಂದಿದೆ ಇವತ್ತು RECನಲ್ಲಿ, ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ಮುತ್ತೂಟ್ ಫೈನಾನ್ಸಲ್ಲಿ ಗೋಲ್ಡ್ ರೇಟು ಸ್ವಲ್ಪ ಚೇತರಿಕೆ ಆಗಿದೆ, 2.88% ಅಪ್ಮೌಂಟ್ ಬಂದಿದೆ. ಅದಾನಿ ಗ್ರೀನಲ್ಲಿ 3.16%. ಐ ಥಿಂಕ್ REC ಇವತ್ತಿನ ಟಾಪ್ ಗೇನರು. ನಿಫ್ಟಿ ನೆಕ್ಸ್ಟ್ 50ನಲ್ಲಿ ವರುಣ್ ಬೆವರೇಜಸ್ ಇವತ್ತಿನ ಟಾಪ್ ಲೂಸರು. ಐ ಥಿಂಕ್ ಲಾಸ್ಟ್ ವೀಕು ಟ್ರೇಡಿಂಗ್ ವ್ಯೂ ನಮ್ಮದು ಲೋಡ್ ಆಗಿಲ್ಲ, ಹಾಗಾಗಿ ನಾವು ಇದು ಚಾರ್ಟ್ ಮಾತಾಡೋಕ್ಕಾಗಲಿಲ್ಲ ನಿಫ್ಟಿದು. ಯಾವತ್ತು ಲಾಸ್ಟ್ ಶುಕ್ರವಾರ ದಿನದ್ದು. ಸೊ ಶುಕ್ರವಾರ ದಿನದ್ದು ಟ್ರೇಡಿಂಗ್ ಆಕ್ಟಿವಿಟಿ ನಾವು ನೋಡ್ಕೊಂಬರೋದಾದರೆ, ಡೈಲಿ ಕ್ಯಾಂಡಲಿಗೆ ಹೋಗ್ತೀನಿ, ಅವರ್ಲಿ ಕ್ಯಾಂಡಲಿಂದ ನೋಡಿ. ಅವತ್ತು ಕೂಡ ಒಂದು ಡೋಜಿನ ಮಾಡಿತ್ತು, 23,900 ತನಕ ಹೋಗಿ. ಅವತ್ತು ನೀವು ಹೇಳಿದ್ರಿ, ಕೆಲವರು ಕಮೆಂಟ್ ಮಾಡಿದ್ರು ಕೂಡ, ಲಾಸ್ಟ್ ಮೂಮೆಂಟಲ್ಲಿ ತುಂಬ ಒಂದು ಮೂಮೆಂಟ್ಗಳಾಯಿತು ಅಂತ ನೋಡಿ. ಅದು ನಾನು FIಗಳದ್ದು ಡೇಟಾ ಬಂದಿತ್ತು. ಚೆನ್ನಾಗಿದೆಯಲ್ಲ, FIಗಳು 4,000 ಕೋಟಿ ಫೆಬ್ರವರಿ ಆದಮೇಲೆ ಬೈ ಮಾಡಿರಲಿಲ್ಲ ಅವರು. ಇಷ್ಟೊಂದು ಬೈ ಮಾಡಿದಾರಲ್ಲ, ಒಂದು ಪಾಸಿಟಿವಿಟಿ ಬಂದಿದೆಯಲ್ಲ ಅಂದರೆ ಅವತ್ತು ನೋಡಿದ್ರೆ ರೀಬ್ಯಾಲೆನ್ಸಿಂಗ್ ಆಗಿದೆ, ಒಂದು ಇಂಡೆಕ್ಸ್ ರೀಬ್ಯಾಲೆನ್ಸಿಂಗ್ ಮಾಡ್ಕೊಂಡಿದ್ದಾರೆ FIಗಳು. ಆ ಕಾರಣದಿಂದಾಗಿ ಈ ಥರ ಒಂದು ಮೂಮೆಂಟ್ ಬಂತು ಅಂತಿದ್ರು. ಅದು ಕೊನೆ ಮೂಮೆಂಟಲ್ಲೇ ಬರೋದು ನೋಡಿ, ಯಾಕಂದರೆ ಇಲ್ಲಿ ಒಂದು ಸ್ಟ್ರಕ್ಚರಲ್ ಬ್ರೇಕ್ ಡೌನ್ ಅಂತ ಹೇಳ್ತಾ ಹೋಗ್ಬೋದು. ಆ ದಿನದ ಅಲ್ಲಿ ತನಕ ಬಂದಿದ್ದನ್ನ ಓಕೆ ಏನೋ ಬ್ರೇಕ್ ಡೌನ್ ಆಗ್ತಾ ಇದೆ, ನಾಳೆ ಕ್ಯಾರಿ ಮಾಡೋಣ, 23,900 ತನಕ ಬಂದಿದೆ ಅಂತ ಯಾರು ಅಂದ್ಕೊಂಡಿದ್ದೀನಿ ಅಂದರೆ, ಲಾಸ್ಟ್ 15 ಮಿನಿಟ್ಸಲ್ಲಿ ಯಾವ ರೀತಿಯಾಗಿ ನೋಡಿ ಚೆಲ್ಲ ಎಣ್ಣೆ ತಿನ್ನಿಸಿದ್ದಾರೆ ಶುಕ್ರವಾರ ದಿವಸ. ಸೊ ಆ ರೀತಿಯಾಗಿತ್ತು. ಇವಾಗ ಯಾವ ಲೆವೆಲ್ ಹಾಕೊಂಡಿದ್ವೋ, ಯಾವ ಲೈನ್ ಹಾಕೊಂಡಿದ್ವೋ ನೋಡಿ, ಆ ಲೈನ್ ಏನಾದ್ರು ಚೇಂಜ್ ಮಾಡ್ತಾ ಇದೀವ ಲಾಸ್ಟ್ ವಾರದಿಂದ, ಅಲ್ಲಿ ಬರುತ್ತೆ, ಅಲ್ಲಿ ರೆಸಿಸ್ಟೆನ್ಸ್ ತಗೊಳುತ್ತೆ, ಮತ್ತೆ ಹೋಗುತ್ತೆ, ಅಲ್ಲಿ ಬರುತ್ತೆ, ಅಲ್ಲೇ ನಿಲ್ತಾ ಇದೆ. 24,800 ಬಿಟ್ಟು ಮೇಲ್ಗಡೆ ಹೋಗೋಕ್ಕೆ ಆಗ್ತಾ ಇಲ್ಲ ಮಾರ್ಕೆಟಿಗೆ. ಒಂದು ತುಂಬ ಒಂದು ಪಾಸಿಟಿವಿಟಿ ಸೆಂಟಿಮೆಂಟು, ಯಾಕೆಂದರೆ ಕ್ರೂಡಿಂದು ಬರ್ತೀನಿ, ಅದು ತುಂಬ ವಾಲಟೈಲ್ ಆಗಿ ನಡೀತಾ ಇದೆ. ಬಟ್ 2 ದಿನದಿಂದ ಡೋಜಿ ಕ್ಯಾಂಡಲ್ಗಳು ಕಾಣಿಸ್ತಾ ಇದೆ. ಸೊ ಮೊಮೆಂಟ್ ಎಲ್ಲ ಆಯಿತು. ಟ್ರೇಡ್ ಡೀಲ್ದು ಇನ್ನೂ ಆಗಲ್ಲಂತೆ, ಇನ್ನೂ ಲೇಟ್ ಅಂತೆ. ಐ ಥಿಂಕ್ 24ನೇ ತಾರೀಕು ಏನೋ ಅವ್ರದ್ದು ಇದು ಮುಗಿಯುತ್ತೆ, 10% ಎಲ್ಲರೂ ದೇಶಕ್ಕೆ ಅಂತ ಹಾಕಿದ್ರಲ್ಲ, ಅದು ಮುಗಿಯುತ್ತೆ. ಆವಾಗ ಮಾತಾಡ್ತೀವಿ. 18%ಗೆ ತರೋಕ್ಕೆ ಇಂಡಿಯಾ ಪ್ರಯತ್ನ ಪಡ್ತಾ ಇದೆ ಟ್ಯಾರಿಫ್ನ.
ಅಂತ ಹೇಳ್ತಾ ಇದ್ದಾರೆ ಟೋಟಲು. ನೋಡೋಣ ಅದು ಆಗುತ್ತೆ ಏನು ಕತೆ ಅಂತ. ಆಗುತ್ತೆ ಅಂತ ಹೇಳಿ ಸುಮಾರು ದಿನ ಆಯಿತು. ಬರ್ತಾ ಇದ್ದಾರೆ ಅಂತ US ಅಫಿಷಿಯಲ್ ಅವರು, ಪಿಯೂಷ್ ಗೋಯಲ್ ಅವ್ರ ಜೊತೆ ಎಲ್ಲ ಮೀಟ್ ಮಾಡ್ತಾ ಇದ್ದಾರೆ ಅಂತ ಬಂದಿತ್ತು ಸುದ್ದಿ. ನೋಡೋಣ ಅದು ಆದಾಗ ಗೊತ್ತಾಗ್ತಾ ಹೋಗುತ್ತೆ. ಸದ್ಯಕ್ಕೆ ನಾಳೆಗೂ ಕೂಡ ನಿಫ್ಟಿ ಐ ಥಿಂಕ್ ಇಲ್ಲಿ ಒಂದು ಡೋಜಿ ಮಾಡಿರೋದ್ರಿಂದ 24,000ದಿಂದ 24,200 ಈ ರೇಂಜನ್ನೇ ಉಳಿಸ್ಕೊಳ್ಳುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಯಾಕಂದರೆ ON ಅಲ್ಲೂ ಕೂಡ ಆ ರೀತಿ ಇದೆ. ಕ್ಲಾರಿಟಿ ಬಂದಿಲ್ಲ ಇನ್ನು, ಹಗ್ಗ ಜಗಾಟ ನಡೀತಾ ಇದೆ. ಐ ಥಿಂಕ್ ನಾಳೆನೂ ನಡೆಯುತ್ತೇನೋ ಅದು ಗೊತ್ತಿಲ್ಲ. ಅನ್ಲೆಸ್ ರಾತ್ರಿ ಇವರು ಏನಾದರೂ ಸ್ಟೇಟ್ಮೆಂಟ್ಗಳು ಕೊಟ್ಟರೆ ಗೊತ್ತಿಲ್ಲ. ಯಾಕೆ ಸ್ಟೇಟ್ಮೆಂಟ್ಗಳು ಕೊಟ್ಟರೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ ಏನು ಹೇಳಿದ್ದಾರೆ ಇವರು, ಇದ್ರದ್ದು ನಡಿಬೇಕಿತ್ತಲ್ವಾ, ಕ್ರೂಡಿಂದು US ಮತ್ತು ಇರಾನ್ ಮಧ್ಯೆ ಡೀಲ್ ಆಗ್ತಾ ಇತ್ತಲ್ಲ. ಸೊ ಸೈನ್ ಆಗಬೇಕಾಗಿತ್ತು, ಮತ್ತೊಂದು ಆಗಬೇಕಾಗಿತ್ತು, ಅದೆಲ್ಲ ಆಯಿತು. ನೋಡಿ ಟ್ರೇಡಿಂಗು ಈಗಲೂ ಕೂಡ ನಂದು ಗ್ಲಿಚ್ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಕ್ರೂಡ್ ಇಲ್ಲೇ ಲೋಡ್ ಆದರೆ ಚೆನ್ನಾಗಿರ್ತಿತ್ತು. ನೋಡೋಣಂತೆ, ಒಂದ್ಸಲ ರೀಸ್ಟಾರ್ಟ್ ಮಾಡಬೇಕಾಯ್ತಿಲ್ಲ ಅಂದರೆ. ಸೊ ಬ್ರೆಂಟು ಹಾಲಲ್ಲಿ ಕೊಡ್ತೀನಿ. ಸೊ ಕ್ರೂಡ್ ಆಯಿಲ್ದು ಏನಾಗಿದೆ ಅಂತ ನಿಮ್ಗೆ ಗೊತ್ತಿದೆ. ಸೊ ಸೈನ್ ಆಗಬೇಕಾಗಿತ್ತು, ಎಲ್ಲ ಸರಿ. ಇದು ಸ್ಪಾಟ್ ಪ್ರೈಸು, ಯಾವ್ದು ಪ್ರೈಸು ಅಂತ ನಾನು ನೋಡಲಿಲ್ಲ, ತೊಗೊಂಡ್ಬಿಟ್ಟೆ. ಸ್ಪಾಟ್ ಪ್ರೈಸ್ ಬೇರೆ ಇರುತ್ತೆ, ಇದ್ರದ್ದು ಬೇರೆ ಇರುತ್ತೆ. ನಮ್ದು F&Oಗೆ ಬೇಕಾಗೋದು ಸ್ಪಾಟ್ ಪ್ರೈಸು. ನೋಡಿ ಈ 76 ಯಾವ ಒಂದು ಗ್ಯಾಪು ಫಿಲ್ ಆಗಲೇಬೇಕು ಅಂತೇನಿಲ್ಲ. ಹಿಂದೆ ಸಪೋರ್ಟ್ ಇರೋ ಲೆವೆಲ್ ಅಂತ ಮಾತಾಡ್ತಿದ್ವಲ್ಲ, ಹತ್ತತ್ರ ಆ ಲೆವೆಲ್ಗೆ ಬಂದಿದೆ ಇವಾಗ. ಬಟ್ ಹಾಗೆ ಇರಲಿಲ್ಲ. ಗುರುವಾರ ದಿನ ಒಂದಿಷ್ಟು ಚೇಂಜಸ್ಗಳಾಯಿತು. ಇವರು ಇಸ್ರೇಲ್ ಅವರು ಲೆಬನಾನ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೋದರು. ಸೊ ಅಗ್ರಿಮೆಂಟ್ ಮುರಿದೋಗುತ್ತೆ ಅಂತ ಆಯಿತು. ಲಾಸ್ಟ್ ವೀಕಲ್ಲಿ ಒಂದ್ಸಲ 83 ತನಕ ನೋಡಿ ಸ್ಪೈಕ್ ಕೂಡ ಆಗಿತ್ತು. ಐ ಥಿಂಕ್ ಮೊನ್ನೆ ಗುರುವಾರ ಶುಕ್ರವಾರ ಆದಂಥ ಮೂಮೆಂಟ್ಗಳು. ಇವತ್ತು ಓಪನಿಂಗ್ ಆದಾಗಲೇ 83ನಲ್ಲಿ ಓಪನ್ ಆಗಿದೆ ಸ್ಟಾರ್ಟಿಂಗಲ್ಲಿ. ಸೊ ಲಾಸ್ಟ್ ವೀಕ್ ಒಂದ್ಸಲ ಇವರು ಬಾಂಬ್ ಹಾಕ್ಬಿಡ್ತೀನಿ ಅಂತ ಹೇಳಿದಾಗ ಒಂದ್ಸಲ ಮೇಲ್ಗಡೆ ಹೋಗಿತ್ತು. ಇವತ್ತು ಕೂಡ ಒಂದು ಸ್ಪೈಕ್ ಕೊಡ್ತು. ಆಮೇಲೆ ಏನಾಯಿತು, ಇಲ್ಲ ಅಷ್ಟೆಲ್ಲ ಇದ್ರೂ ಕೂಡ ಇವಾಗ ಕತಾರು ಮತ್ತು ಪಾಕಿಸ್ತಾನದವರು ಮಧ್ಯವಸ್ಥಿಕೆ ವಹಿಸ್ತಾ ಇದ್ದಾರಲ್ಲ. ಸೊ ಬರ್ತಾರೆ, ಮಾತಾಡ್ತಾರೆ ಅಂತ ಆಯಿತು. US ಮತ್ತು ಇರಾನು ಆ ಒಂದು ಪೀಸ್ ಟಾಕ್ ಇನ್ನೂ ಮುಂದುವರಿಸ್ತಾ ಇದ್ದಾರೆ. ಇನ್ನು ಆ ಒಂದು ಪಾಸಿಟಿವಿಟಿನ ಮಾರ್ಕೆಟು ತೊಗೊಂಡಿದೆ, ಇವತ್ತು ಕೆಳಗಡೆ ಬಿದ್ದಿದೆ. ಆದರೆ ಕೊನೆ ಟೈಮಲ್ಲಿ ಇಬ್ಬರು ಹ್ಯಾಂಡ್ ಶೇಕ್ ಮಾಡಿಲ್ಲ, ಇವರು ಸರಿಯಾಗಿ ಕೊಟ್ಟಿಲ್ಲ. ಟ್ರಂಪ್ ಅವ್ರು ಮತ್ತೆ ಬೆದರಿಕೆ ಹಾಕಿದ್ದಾರೆ, ನೀವೇನಾದ್ರು ಮತ್ತೆ ಸ್ಟ್ರೈಟ್ ಆಫ್ ಹಾರ್ಮಸ್ ಕ್ಲೋಸ್ ಗೀಸ್ ಮಾಡ್ಬಿಟ್ರೆ ನಿಮ್ಗೆ ವಾಪಸ್ ದೇಶಕ್ಕೆ ಹೋಗೋಕ್ಕೆ ಬಿಡಲ್ಲ ಅಂತ ಈ ಥರ ಎಲ್ಲ ಬೆದರಿಕೆ ಹಾಕಿದ್ದಾರೆ. ಮತ್ತು ಲೆಬನಾನಲ್ಲೂ ಕೂಡ ಇಸ್ರೇಲು ಹಿಂದೆ ಸರಿಯೋಕ್ಕೆ ಬರ್ತಾ ಇಲ್ಲ ಅಂತೆಲ್ಲ ಬರ್ತಾರೆ. ಸೊ ಇದು ಒಂಥರ ಬೂದಿ ಮುಚ್ಚಿದ ಕೆಂಡ ಥರ ಇದೆ ಇದು, ಆಯಿತಾ. ಯಾವಾಗ ಇದು ಸ್ಫೋಟ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಜೊತೆಗೆ ಕತಾರಲ್ಲಿ ಕೂಡ ಅವಾಗೊಂಥರ ಡ್ಯಾಮೇಜ್ ಆಗಿ ಎಷ್ಟೋ ವರ್ಷ ಬೇಕು ರಿಪೇರ್ ಆಗೋಕ್ಕೆ, 3 ವರ್ಷ 4 ವರ್ಷ ಬೇಕು ಅಂತ ಹೇಳಿದ್ರಲ್ಲ, ಅಲ್ಲಿ ಮತ್ತೆ ಇವಾಗ ಎಕ್ಸ್ಪ್ಲೋಷನ್ ಆಗಿದೆ ಅಂತ ಬರ್ತಿದೆ. ಅದಕ್ಕೂ ಒಂದಿಷ್ಟು ಸ್ಪೆಕ್ಯುಲೇಷನ್ಗಳು ಬರ್ತಾ ಇದೆ. ಅಂದರೆ ಇರಾನು ಇವಾಗ US ಪಾಠ ಕಲಿಸ್ಬೇಕು ಅಂತಂದರೆ ಆಯಿಲ್ ಗ್ಯಾಸ್ ಸಪ್ಲೈಗೆಲ್ಲ ನಿಲ್ಲಿಸಬೇಕು ಆಗುತ್ತೆ, ಎಲ್ಲರೂ ಬ್ಲೇಮ್ ಮಾಡಬೇಕು US ಅಂತ ಇದೆ. ಸೊ ಸುಮಾರು ಥರ ಥಿಯರಿಗಳು ಬರ್ತಾ ಇದೆ. ಗೊತ್ತಿಲ್ಲ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ. ಬಟ್ ಕ್ರೂಡ್ ಅಂತೂ ಐ ಥಿಂಕ್ 77, 78 ಇಲ್ಲಿ ಒಂದು ಬೇಸ್ ಆದಂಗೆ ಕಾಣಿಸ್ತಾ ಇದೆ. ಇದನ್ನ ಬಿಟ್ಟು ಕೆಳಗಡೆ ಅಷ್ಟು ಸುಲಭಕ್ಕೆ ಹೋಗೋ ಥರ ಕಾಣಿಸ್ತಾ ಇಲ್ಲ. ಯಾಕಂದರೆ ಪಾಸಿಟಿವಿಟಿ ಸುದ್ದಿಗಳು ನಿಂತೋಗಿದೆ. ಇಂಡಿಯಾ ದೃಷ್ಟಿಯಿಂದ ನೋಡೋದಾದರೆ LPG ಮೇಲೆ ಡಿಪೆಂಡೆನ್ಸಿ ಇದ್ದೇನೆ ನಮಗೆ. ಸ್ಟ್ರೈಟ್ ಆಫ್ ಹಾರ್ಮಸು ಬಂದ್ ಆಗಿಲ್ಲ ಅಂತ ಹೇಳ್ತಾರೆ, ಬಂದ್ ಮಾಡ್ತಾರೆ, ಕ್ಲೋಸ್ ಮಾಡೇ ಬಿಟ್ರು ಇರಾನ್ ಅವರು ಅಂತೆಲ್ಲ ಸುದ್ದಿ ಬಂದಿತ್ತಲ್ಲ. ಆದರೂ ಕೂಡ ಎಲ್ಲ ಅದೇ ರೀತಿಯಾಗಿ ನಡೀತಾ ಇದೆ. ಶಿಪ್ ಎಲ್ಲ ಹೋಗಿದೆ ಇವತ್ತು, ಮಿಲಿಯನ್ಸ್ ಆಫ್ ಬ್ಯಾರಲ್ಸ್ ಆಫ್ ಕ್ರೂಡು ಆಚೆ ಹೋಗಿದೆ, LPGನ ಆಚೆ ಹೋಗಿದೆ ಅಂತ ಬಂದಿತ್ತು. ಸೊ ಸದ್ಯಕ್ಕೆ ಕ್ರೂಡ್ ಅದನ್ನ ರೆಸ್ಪೆಕ್ಟ್ ಮಾಡ್ತಾ ಇದೆ. ಬಟ್ ಇದು ಒಂದು ಇಂಪಾರ್ಟೆಂಟ್ ಟೆರಿಟರಿ ಇದು. ಸೊ ಬೌನ್ಸ್ ಆಗಬೇಕು ಅಂದರೆ ಮಾರ್ಕೆಟ್ ಇಲ್ಲಿಂದ ಬೌನ್ಸ್ ಆಗಬೇಕು, ಅಂದರೆ ಕ್ರೂಡು ಇಲ್ಲಿಂದ ಬೌನ್ಸ್ ಆಗುತ್ತೆ ಅಂದರೆ ಅದಾಗತ್ತಾ ಏನು ಕತೆ ಅನ್ನೋದನ್ನು ನೋಡೋಣ. ಸದ್ಯಕ್ಕಂತೂ ಈ ಥರ ಕೂಲಾಗಿ ನಿಂತಿದೆ. ಅಂದರೆ ಕೂಲಾಗಿ ಅಂದರೆ ಈ ಒಂದು ಝೋನ್ನ ಹತ್ತತ್ರ ಬಂದು ಟೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳೋ ಥರ ನಿಂತಿದೆ. ಬಟ್ ಎನಿ ಟೈಮ್ ಕ್ರೂಡ್ ಕ್ಯಾನ್ ಎಕ್ಸ್ಪ್ಲೋಡ್ ಆಗ್ತಾ ಇರೋ ಬೆಳವಣಿಗೆಗಳನ್ನು ನೋಡಿದ್ರೆ. ಸೊ ಗೋಲ್ಡ್ ಸಿಲ್ವರ್ ಕೂಡ ಇಂಟ್ರೆಸ್ಟಿಂಗ್ ಇದೆ. ಗೋಲ್ಡ್ ಸಿಲ್ವರ್ ನೋಡಿ, ಈ ಯುದ್ಧ ಮತ್ತೊಂದಂತೂ ಶುರುವಾದಾಗಿಂದ 23% ಫಾಲ್ ಆಗಿದೆ ಗೋಲ್ಡ್ ಸಿಲ್ವರ್. ನಮ್ದ್ರಲ್ಲಿ ಅಷ್ಟೊಂದು ಫಾಲ್ ಆಗಿರಲ್ಲ, ಯಾಕೆಂದರೆ ಇಂಪೋರ್ಟ್ ಡ್ಯೂಟಿ 6% ಇದ್ದಿದ್ದು 15% ಆಯ್ತಲ್ಲ ನಮ್ಮ ದೇಶದಲ್ಲಿ. ಹಾಗಾಗಿ ನಿಮಗೆ ಆ ಎಫೆಕ್ಟ್ ಸಿಕ್ಕಿರೋದಿಲ್ಲ. ಬಟ್ ಇಂಟರ್ನ್ಯಾಷನಲ್ ಗೋಲ್ಡಲ್ಲಿ 23% ಕರೆಕ್ಷನ್ ಆಗಿದೆ ಈ ಯುದ್ಧ ಏಪ್ರಿಲು ಇದೆಲ್ಲ ಶುರುವಾದಾಗಿಂದ ಅಲ್ವಾ. ಸೊ ಈಗ ಮಾರ್ಚಿಂದ ಇಲ್ಲಿಂದ ಅಂತ ನಾವು ನೋಡ್ತಾ ಬರೋದಾದ್ರೆ, ಈಗ 4,000 ಲೆವೆಲ್ ಅಂದರೆ ಯಾವುದೊಂದು ವ್ಯಾಲ್ಯೂ ಬೈಯಿಂಗ್ ಲೆವೆಲ್ ಅಂತ ನಾವು ಮಾತಾಡ್ತಾ ಇದ್ವಿ, ಆ ಲೆವೆಲ್ಗೆ ಬಂದು ಕೂತಿದೆ ಅಲ್ವಾ. 4,000ದಿಂದ 4,300 ಲೆವೆಲ್ ಅಂತ ಮಾತಾಡ್ಕೊಟ್ಟಿದ್ವಿ, ಅಲ್ಲಿ ಬಂದು ನಿಂತಿದೆ ಕ್ರೂಡು. ಸೊ ನೋಡೋಣ ಯಾವ ರೀತಿಯಾಗಿ ಇದು ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಸಿಲ್ವರು ಕೂಡ ಅದೇ ಝೋನಲ್ಲಿ ಬಂದು ನಿಂತಿದೆ ಇವಾಗ. ಸಿಲ್ವರು ಆ ಒಂದು ಝೋನ್ನ ಬಿಟ್ಟು ಆಚೆ ಹೋಗಿಲ್ಲ. ಗೋಲ್ಡ್ ಸಿಲ್ವರ್ಗೆ ಒಂದಿಷ್ಟು ಕಂಪನಿಗಳು ಏನು ರೇಟಿಂಗ್ನ ಪಾಸಿಟಿವ್ ಅಂತ ಕೊಟ್ಟಿದ್ದಾರೆ, ಅಂದರೆ ಇನ್ನು ಅಪ್ಸೈಡ್ ಟಾರ್ಗೆಟ್ನ ಕೊಟ್ಟಿದ್ದಾರೆ. ಚೈನಾ ಇಷ್ಟು ವರ್ಷಗಳಲ್ಲಿ ಯಾವ ವರ್ಷವೂ ಇಂಪೋರ್ಟ್ ಮಾಡ್ತಿದ್ದಷ್ಟು ಗೋಲ್ಡನ್ನು ಇಂಪೋರ್ಟ್ ಮಾಡ್ಕೊತಾನೆ ಇದೆ, ಅದು ಮುಂದುವರೆದಿದೆ, ಅಲ್ಲೇನೂ ಕೂಡ ಚೇಂಜಸ್ ಆಗಿಲ್ಲ. ಸೊ ಗೋಲ್ಡ್ ಸಿಲ್ವರ್ ಏನಾಗುತ್ತೆ ಗೊತ್ತಿಲ್ಲ. ಸೊ ದೊಡ್ಡ ಒಂದು ಮೂಮೆಂಟ್ ಆಗಿತ್ತು, ಅದಕ್ಕೆ ಒಂದು ಕೂಲ್ ಡೌನ್ ಆಗಬೇಕಾಗಿತ್ತು, ಅದು ಆಗ್ತಾ ಇದೆ. ಬಟ್ ಲಾಂಗ್ ಟರ್ಮಲ್ಲಿ ಗೋಲ್ಡು ಪಾಸಿಟಿವಾ ಇಲ್ವಾ ಅನ್ನೋದು ಈ 4,000 ಲೆವೆಲ್ನ ಏನು ರೆಸ್ಪೆಕ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ನಿಂತಿದೆ. ತುಂಬ ಒಳ್ಳೆ ಸಪೋರ್ಟ್ 4,000 ಗೋಲ್ಡಿಗೆ. 4,000 ಮುರಿದು ಬಂತು ಅಂತಂದರೆ ಆವಾಗ ಬೇರೆ ಮಾತಾಗ್ತಾ ಹೋಗುತ್ತೆ. ಅಲ್ಲಿ ತನಕ ಗೋಲ್ಡು ಆನ್ ಚಾರ್ಟ್ಸ್ ಲುಕಿಂಗ್ ಪಾಸಿಟಿವ್ ಅಂತಲೇ ಹೇಳ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಇಂಡಿಯಾ ವಿಕ್ಸ್ ಕೂಡ ಇವತ್ತು
12.8% ಅಲ್ಲಿಗೆ ಬಂದಿದೆ. ಅಂದರೆ ಆಲ್ಮೋಸ್ಟ್ 12.8ಗೆ ಬಂದಿದೆ. ಒಂದು 0.98% ಕರೆಕ್ಷನ್ ಆಗಿದೆ. ಗಿಫ್ಟ್ ನಿಫ್ಟಿ ಸದ್ಯಕ್ಕೆ ಪಾಸಿಟಿವ್ ತೋರಿಸ್ತಾ ಇದೆ. ಕ್ರೂಡ್ದು ಇವಾಗೆಲ್ಲ ಲೋಡ್ ಆಯಿತು ನೋಡಿ, ಇದೆಲ್ಲ ಮಾತಾಡಿದ್ವಿ. ಬಿಟ್ಕಾಯಿನ್ ಕೂಡ ಪಾಸಿಟಿವ್ ಆಗಿದೆ. ರುಪಿ ಇವತ್ತು ಮತ್ತೆ ₹94 66 ಕಡೆಗೆ ಹೋಗಿದೆ. ಸೊ ಕ್ವಿಕ್ಕಾಗಿ ಇದನ್ನು ನೋಡ್ಕೊಂಡು ಬಂದ್ಬೋಣ. PCR ನೋಡೋದಾದರೆ ನಾಳೆದು 0.87 ಇದೆ. ಸೊ ಕಾರಣ 24,200 ದೊಡ್ಡ ಪೊಸಿಷನ್ ಆ್ಯಡ್ ಆಗಿದೆ. 24,000 ನೋಡಿ, 24,000 ಮತ್ತು 24,200 ಸಮಬಲದ ಹೋರಾಟ ಕಾಣಿಸ್ತಾ ಇದೆ. ಮಧ್ಯದಲ್ಲಿ 24,100 ಸ್ವಲ್ಪ ರೆಸಿಸ್ಟೆನ್ಸೇ ಜಾಸ್ತಿ ಇದೆ. ಸೊ ಇವತ್ತು 24,000 ದೊಡ್ಡ ಮಟ್ಟಿನಲ್ಲಿ ರೆಸಿಸ್ಟೆನ್ಸನ್ನು ಕಮ್ಮಿ ಮಾಡ್ಕೊಂಡಿದ್ದಾರೆ ಜನ. ಹಾಗಾಗಿ 24,000ದಿಂದ ಬಿಕಾಸ್ ಆಫ್ ಕ್ರೂಡಿಂದು ಏನಾಯಿತು ಅಂತಂದರೆ ನಮಗೆ ಆಫ್ಟರ್ನೂನ್ ಸೆಷನಲ್ಲಿ ಕ್ರೂಡ್ ಚೆನ್ನಾಗಿ ಬಿದ್ದೋಯ್ತಲ್ಲ, ಇವರೆಲ್ಲ ಟಾಕ್ಸ್ ಮುಂದುವರಿಸ್ತಾ ಇದ್ದಾರೆ ಹಾಗೆ ಹೀಗೆ ಅಂತ. ಹಾಗಾಗಿ ಅದು ಕೂಡ ಮಾರ್ಕೆಟಿಗೆ ಹೆಲ್ಪ್ ಮಾಡಿರ್ಬೋದು. ಸೊ 24,000ದಿಂದ 24,200 ರೇಂಜ್ ಥರ ಕಾಣಿಸ್ತಾ ಇದೆ. ನಾಳೆಗೆ ನೋಡೋಣ ಅದೇ ರೀತಿ ಉಳಿಸ್ಕೊತಾರ ಅಂತ. ಅದೇ ರೀತಿಯಾಗಿ ಹೀಟ್ ಮ್ಯಾಪ್ ಅಂತ ನಾವು ನೋಡ್ತಾ ಬರೋದಾದರೆ 128 ಕಂಪನಿಗಳ ಸ್ಟಾಕು ಪಾಸಿಟಿವ್ ಆಗಿದೆ. F&Oನಲ್ಲಿ 81 ಕಂಪನಿಗಳು ನೆಗೆಟಿವ್ ಆಗಿತ್ತು. ಡಿಫೆನ್ಸ್ ಇವತ್ತಿನ ಟಾಪ್ ಗೇನರ್ ಆಗಿತ್ತು. ಹಾಗೆಯೇ ಕನ್ಸ್ಯೂಮರ್ ಡ್ಯೂರಬಲ್ಸ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದನ್ನು ಬಿಟ್ಟು FID ಡೇಟಾ ಅಂತ ನೋಡೋದಾದರೆ ಕ್ಲೈಂಟ್ಸ್ ಈಗಲೂ ಕೂಡ ಮೀಡಿಯಂ ಬೇರಿಶ್ ಆಗಿದ್ದಾರೆ. FIಗಳು ಸ್ಟ್ರಾಂಗ್ ಬೇರಿಶ್ ಆಗೇ ಇದ್ದಾರೆ. ಸೊ ಓವರಾಲ್ ನೋಡ್ತಾ ಬರೋದಾದರೆ ಇವತ್ತು FIಗಳು 636 ಕೋಟಿ ಅಷ್ಟೇ ಮಾರಿದ್ದಾರೆ. ಇವತ್ತು DIಗಳು 1036 ಕೋಟಿನ ಬೈ ಮಾಡಿದ್ದಾರೆ. ಇಂಡಿಯನ್ IPಗಳು ಯಾರು ನೋಡ್ತಿದ್ದಾರೋ ಗೊತ್ತಿಲ್ಲ, ಎಲ್ಲ US IPO ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂತೆ ಭಾರತದವರೆಲ್ಲ. ಸೊ ಹಾಗಾಗಿ ಇಲ್ಲಿ ಯಾವುದೋ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಒಂದಿಷ್ಟು ನಡೀತಾ ಇದೆ, ಅಪ್ಕಮಿಂಗ್ IPOಗಳು ಇದೆ, ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಒಂದಿಷ್ಟು ಎಕ್ಸಿಸ್ಟಿಂಗ್ IPOಗಳು ಕೂಡ ನಡೀತಾ ಇದೆ. ಸೊ ಏನು ಸ್ಪೆಸಿಫಿಕ್ ನ್ಯೂಸ್ ಅಂದರೆ ಇದೇನೆ. ಇವಾಗ ಏನು ಮಾಡ್ತಾರೆ, ಯಾರು ಏನು ಹೇಳ್ತಾರೆ, ಎಲ್ಲಿ ಯಾರು ಬಾಂಬ್ ಆಗ್ತಾರೆ. ಯಾಕಂದರೆ ಯುಕ್ರೇನ್ದು ರಷ್ಯಾದು ಮತ್ತೆ ಕೂಡ ಅವಾಗ ಡ್ರೋನ್ ಅಟ್ಯಾಕ್ ಆಗಿದೆ, ಮತ್ತೊಂದು ಈ ಥರ ಅಂತೆಲ್ಲ ಕೇಳ್ಬರ್ತಾ ಇದ್ವಿ. ಸೊ ಆಯಿಲ್ದು ಇವಾಗಷ್ಟೇ ಸರಿ ಹೋಗೋ ಥರ ಅನಿಸ್ತಾ ಇದೆ. ಸೊ ಇದನ್ನ ಹಾಗೆ ಮಾಡಕ್ಕೆ ಬಿಡ್ತಾರಾ ಇಲ್ವಾ ಅನ್ನೋದನ್ನ ನೋಡೋಣಂತೆ. ಕ್ರೂಡ್ ಈಸ್ ದ ಓನ್ಲಿ ಇಂಡಿಕೇಟರ್ ಇವಾಗ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಕ್ರೂಡ್ ಹೇಗೆ ಹೋಗುತ್ತೋ ಮಾರ್ಕೆಟು ಹಾಗೆ ರಿಯಾಕ್ಟ್ ಆಗ್ತಾ ಹೋಗುತ್ತೆ. ಸೊ ಎಲ್ಲಿ ತನಕ ಕ್ರೂಡು ಈ 78, 80 ಈ ಲೆವೆಲಲ್ಲೇ ಇರುತ್ತೆ, ಏನೂ ತೊಂದರೆ ಇಲ್ಲ. ಏನಾದರೂ ಕ್ರೂಡು 84, 85 ಮೇಲ್ಗಡೆ ಸ್ಪೈಕ್ ಆಯಿತು ಅಂದರೆ ಆಗ ನಿಫ್ಟಿನೂ ಕೂಡ ಅದಕ್ಕೆ ರಿಯಾಕ್ಟ್ ಮಾಡಲೇಬೇಕಾಗ್ತಾ ಹೋಗುತ್ತೆ. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.